ಸಮುದಾಯ ಅದನ್ನು ಖಂಡಿಸ್ತದೆ. ಲೈನ್ಮ್ಯಾನ್ ನಿರ್ಲಕ್ಷ್ಯ, ರೈತ ಬಲಿ, ರಸ್ತೆ ತಡೆದು ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಹಳ್ಳಿಗಿ ಕೆ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗುಲಿ ರೈತನೊಬ್ಬ ಮೃತಪಟ್ಟಿರುವ ದುರ್ಘಟನೆ ಸಂಭವಿಸಿದ್ದು, ಈ ಪ್ರಕರಣದಲ್ಲಿ ಲೈನ್ಮ್ಯಾನ್ ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆ ಅಫಜಲ್ಪುರ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಕಲಬುರಗಿ ವಿಜಯಪುರ ರಾಜ್ಯ ಹೆದ್ದಾರಿ ತಡೆದು ಗ್ರಾಮಸ್ಥರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಘಟನೆ ಅಫಜಲ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಮೃತರನ್ನು ಬಸಪ್ಪ ಮಹದೇವಪ್ಪ ಪೂಜಾರಿ, ವಯಸ್ಸು 42 ಎಂದು ಗುರುತಿಸಲಾಗಿದೆ. ಅವರು ರೈತರಾಗಿದ್ದು ಪತ್ನಿ, 2 ಪುತ್ರರು ಹಾಗೂ 1 ಪುತ್ರಿಯನ್ನು ಅಗಲಿದ್ದಾರೆ. ಮೃತರಿಗೆ 3 ಸಹೋದರಿದ್ದಾರೆ. ಘಟನೆ ಕುರಿತು ಪೊಲೀಸರು ಹಾಗೂ ವಿದ್ಯುತ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಲೈನ್ಮ್ಯಾನ್ ಅಥವಾ ಇತರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ದುರ್ಘಟನೆ ಸಂಭವಿಸಿರುವುದು ಸಾಬೀತಾದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ, ಕುಟುಂಬಸ್ಥರ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಹಾಗೂ ನ್ಯಾಯ ದೊರಕಿಸಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತು ಹಳ್ಳಿಗಿ ಕೆ ಗ್ರಾಮದಲ್ಲಿ ಬಸಪ್ಪ ಮಾದಪ್ಪ ಪೂಜಾರಿ ಅನ್ನುವಂಥ 42 ವಯಸ್ಸಿನ ಒಬ್ಬ ರೈತ, ಆ ರೈತನಿಗೆ ಜೆಸ್ಕಾಂ ಅಧಿಕಾರಿಗಳು LC ತೆಗೆಯಲಾಗಿದೆ, ಹಾಗಾಗಿ ನೀನು ಲೈಟ್ ಕಂಬ ಹತ್ತು ಅಂಥೇಳಿ ಅಲ್ಲಿಯ ಸ್ಥಳೀಯ ಲೈನ್ಮ್ಯಾನ್ ಅವನಿಗೆ ಲೈಟ್ ಕಂಬ ಹತ್ತಿಸಿ ಇವತ್ತು LC ತೆಗಿಲಾರದೆ ಜೀವವನ್ನು ತೆಗೆದಿದ್ದು ಇವತ್ತು ಖಂಡನೀಯವಾಗಿದೆ. ಇದಕ್ಕೆ ಎಲ್ಲ ಅಫಜಲ್ಪುರ ತಾಲೂಕಿನ ರೈತ ಸಮುದಾಯ ಅದನ್ನು ಖಂಡಿಸ್ತದೆ. ಇವತ್ತು ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇರ್ತೀವಿ, ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಲೈನ್ಮ್ಯಾನ್ಗಳು ತಮ್ಮ ಕೆಲಸ ನಿರ್ವಹಿಸದೆ ಬೇರೆಯವರ ಮುಖಾಂತರ ಆ ಕಂಬವನ್ನು ಹತ್ತಿಸಿ ಅಲ್ಲಿ ಕೆಲಸ ಮಾಡ್ತಿರೋದು ಇದು ಖಂಡನೀಯವಾದದ್ದು. ಹಾಗಾಗಿ ತಾವು ಕೆಲಸ ಮಾಡೋದಂತನ ರೈತರಿಗೆ ಏರಿಕೆಸಿಂದ ಇವತ್ತು ಜೀವ ಕೊಡೋದಿದೆ. ಅದಕ್ಕಾಗಿ ಬಸಪ್ಪ ಪೂಜಾರಿ ಹಳ್ಳಿಗಿ ಕೆ ಇವರಿಗೆ ಸರ್ಕಾರ ತಕ್ಷಣ 50 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು. ಜೊತೆಗೆ ಅವರ ಮಕ್ಕಳಿಗೆ ಜೆಸ್ಕಾಂನಲ್ಲಿ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಬೇಕು. ಜೊತೆಗೆ ಅವರ ಮಕ್ಕಳಿಗೆ ಸರ್ಕಾರನೇ ನಿಂತು ಒಂದು ಶಿಕ್ಷಣದ ವ್ಯವಸ್ಥೆ, ಉಚಿತವಾಗಿ ಶಿಕ್ಷಣದ ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಆಗ್ರಹ ಇದೆ. ನಾವು ಸುಮಾರು 11 ಗಂಟೆಯಿಂದ 2 ಗಂಟೆ ಆಲತ್ತು ಸುಮಾರು 3-4 ಗಂಟೆ ಇವತ್ತು ರಸ್ತೆ ತಡೆ ಮಾಡಿದರೂ ಕೂಡ ಯಾವುದೇ ಅಧಿಕಾರಿಗಳು ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇಂಥ ಬೇಜವಾಬ್ದಾರಿ ಸರ್ಕಾರ ಮತ್ತು ಅಧಿಕಾರಿಗಳನ್ನು ನಾವು ಧಿಕ್ಕಾರ ಮಾಡ್ತೀವಿ. ಹಾಗಾಗಿ ತಕ್ಷಣ ಸ್ಪಂದನೆ ಮಾಡಬೇಕಂತೇಳಿ ನಾವು ಸುಮಾರು 4 ಗಂಟೆ ಕುಂತರೂ ಕೂಡ ಯಾವುದೇ ಅಧಿಕಾರಿಗಳು ಸ್ಪಂದನೆ ಇಲ್ಲ. ಇವತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಈ ಅಧಿಕಾರಿಗಳ ಜೊತೆ ಶಾಮೀಲಾಗಿರೋದನ್ನು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ತಕ್ಷಣ ಇವತ್ತು ಸರ್ಕಾರ ಮುಂದೆ ಬರಬೇಕು, ಅವರಿಗೆ ಪರಿಹಾರ ಕೊಡಬೇಕು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಶ್ರೀಮಂತ ರೈತ ಸಂಘದ ಅಧ್ಯಕ್ಷ.